ಹೆಲೋ, ನಮಸ್ಕಾರ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಕಾರ್ಯಭಾರ ನಿಯೋಜಿತ ಪ್ರಶ್ನೆಯನ್ನು 5 ಮಾರ್ಕ್ಸಿಂದ ನೋಡಿದ್ವಿ. ಸೊ ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತದ ಲಾಸ್ಟ್ ಕ್ಲಾಸ್ ಇದು. ಇದರಲ್ಲಿ 1 ಮಾರ್ಕ್ಸಿನ ಕ್ವಶನ್ಸ್ ಮತ್ತು 2 ಮಾರ್ಕ್ಸಿನ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿದರೆ ಟೋಟಲ್ ಆಗಿ ನಿಮಗೆ ಈ ಲೆಸನಲ್ಲಿ ಬರ್ತಕ್ಕಂಥ 20 ಮಾರ್ಕ್ಸ್ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿದಾಗ ಆಗ್ತದೆ. ಸೊ ಯಾರು ಕ್ಲಾಸಸ್ಸನ್ನು ಮಿಸ್ ಮಾಡದೆ ನೋಡಿ. ಫಸ್ಟ್ ಕ್ವಶನ್ಸ್, ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಅದ. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರ್ತದೆ. ತುಷ್ಟಿಗುಣ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ, ತುಷ್ಟಿಗುಣ ಯಾವ ರೀತಿ ಆಗಿರ್ತದೆ ಅಂತಕ್ಕಂಥದ್ದು. ಸೊ ತುಷ್ಟಿಗುಣ ವಸ್ತುನಿಷ್ಠನೋ ವ್ಯಕ್ತಿನಿಷ್ಠನೋ ಅಂತ ಕ್ಲಾಸಲ್ಲಿ ನೋಡಿದ್ವಿ. ಸೊ ತುಷ್ಟಿಗುಣ ಅಂತಕ್ಕಂಥದ್ದು ವ್ಯಕ್ತಿನಿಷ್ಠವಾಗಿರ್ತದ ಅಂತ ಹೇಳ್ಬೋದು. ಯಾಕಂದರೆ ತುಷ್ಟಿಗುಣ ಪ್ರತಿಯೊಬ್ಬ ವ್ಯಕ್ತಿಯ ಅನುಭೋಗವನ್ನು ಅವಲಂಬಿಸಿರ್ತದ. ಹಾಗಾಗಿ ತುಷ್ಟಿಗುಣ ಅಂತಕ್ಕಂಥದ್ದು ವ್ಯಕ್ತಿನಿಷ್ಠವಾಗಿರ್ತದ ಅಂತ ಇಲ್ಲಿ ಹೇಳ್ಬೋದು. ಸೊ ಎರಡನೇ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರ ಹೇಗಿರ್ತದ? ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರ ಹೇಗಿರ್ತದ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಔದಾಸೀನ್ಯ ರೇಖೆಗಳಂದರೆ ಯಾವ ರೀತಿ ಇರ್ತವೆ? ಸೊ ಇಲ್ಲಿ ಔದಾಸೀನ್ಯ ರೇಖೆಗಳನ್ನು ನಾವು ಈ ರೀತಿಯಾಗಿ ಡ್ರಾ ಮಾಡ್ತೀವಿ. ಸೊ ಔದಾಸೀನ್ಯ ರೇಖೆಗಳನ್ನು ಈ ರೀತಿಯಾಗಿ ಡ್ರಾ ಮಾಡ್ತೀವಿ. ಹೀಗಾಗಿ ಇದು ಸಾಮಾನ್ಯವಾಗಿ ಔದಾಸೀನ್ಯ ವಕ್ರರೇಖೆಗಳು ಆಕಾರ ಹೇಗಿರ್ತದ ಅಂದರೆ ಮೂಲಕ್ಕೆ ಪೀನ ಮಧ್ಯವಾಗಿರ್ತದ. ಮೂಲಕ್ಕೆ ಏನಾಗಿರ್ತದ? ಪೀನ ಮಧ್ಯವಾಗಿರ್ತದ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೊ ಮೂರನೇದು, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅಂತ ಹೇಳ್ತೀವಿ. ಸೊ ಯಾವುದನ್ನು ಅವಲಂಬಿಸಿದೆ? ವ್ಯಕ್ತಿಗಳ ಆದಾಯಕ್ಕೆ ಲಭ್ಯವಿರ್ತಕ್ಕಂಥ ಸಂಯೋಜನೆಗಳು ಅಂದರೆ ಬಜೆಟ್ ರೇಖೆ ಮೇಲಿರ್ತಕ್ಕಂಥ ಸಂಯೋಜನೆಗಳು ವ್ಯಕ್ತಿಯ ಆದಾಯ, ಇನ್ನೊಂದು ಮತ್ತು ಸರಕಿನ ಬೆಲೆ. ಸೊ ಸರಕಿನ ಬೆಲೆ ಮತ್ತು ಆದಾಯ ಎರಡನ್ನೂ ಏನು ಮಾಡಿರ್ತದ? ಅವಲಂಬಿಸಿರ್ತದ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಬೆಲೆ ಮತ್ತು ಆದಾಯ ಎರಡನ್ನೂ ಅವಲಂಬಿಸಿರ್ತದ ಅಂತ ಹೇಳ್ಬೋದು. ಸೊ ಬಜೆಟ್ ರೇಖೆಯ ಸಮೀಕರಣ ಇದಂತೂ ಎಲ್ರಿಗೂ ಗೊತ್ತದ. P1x1 + P2x2 = m. ಇದು ಅನುಭೋಗಿಯ ಆದಾಯಕ್ಕೆ ಲಭ್ಯವಿರ್ತಕ್ಕಂಥ ಎರಡು ಸರಕುಗಳ ಬಜೆಟ್ ರೇಖೆಯ ಒಂದು ಸಮೀಕರಣ ಅಂತ ಇಲ್ಲಿ ಹೇಳ್ಬೋದು. ಸೊ ತದನಂತರ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಳವಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ಏನಾಗ್ತದೆ? ಹೆಚ್ಚಳ ಆಗ್ತದೆ. ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು, ಇದನ್ನು ನಾವು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಹೇಳುವಾಗ ನೋಡಿದಂಥದ್ದು. ಲಂಬಾಂತರ ಬೇಡಿಕೆ ರೇಖೆಯು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತ ಹೇಳ್ತೀವಿ. ಲಂಬಾಂತರ ಬೇಡಿಕೆ ರೇಖೆ ಈ ರೀತಿಯಾಗಿ ತೆಗೆದಂಥದ್ದನ್ನು ನೋಡಿದ್ವಿ. ಸೊ ಲಂಬಾಂತರ ಬೇಡಿಕೆ ರೇಖೆ ಏನೈತಿ? ಇದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತ ಹೇಳ್ತೀವಿ. ಲಂಬಾಂತರ ಬೇಡಿಕೆ ರೇಖೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ನಂತರ ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ರೀತಿಯಾಗಿ ಸೂಚಿಸುತ್ತದೆ. ಯಾವ ರೀತಿ? ಸಂಖ್ಯೆಗಳಲ್ಲಿ ಸೂಚಿಸ್ತದನೋ ಅಥವಾ ಪ್ರತಿಫಲಗಳಲ್ಲಿ ಸೂಚಿಸಿರ್ತದನೋ, ಸ್ಥಾನಗಳಲ್ಲಿ ಸೂಚಿಸಿರ್ತದನೋ ಅಥವಾ ಪ್ರಶಸ್ತಿಗಳಲ್ಲಿ ಸೂಚಿಸ್ತದನೋ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇಲ್ಲಿ ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಸ್ಥಾನಗಳಲ್ಲಿ, ಯಾಕಂದರೆ ಇಲ್ಲಿ ಸ್ಥಾನಗಳಲ್ಲಿ ಅಂದರೆ 1ನೇಯ 2ನೇಯ 3ನೇಯ ಅಂತಕ್ಕಂಥ ಸ್ಥಾನಗಳ ಆಧಾರದ ಮೇಲೆ ಏನು ಮಾಡ್ತೀವಿ? ಸ್ಥಾನದರ್ಶಕ ತುಷ್ಟಿಗುಣವನ್ನು ನಾವಿಲ್ಲಿ ಅಳತೆ ಮಾಡಲಾಗ್ತದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ನಿಮಗೆ ಈ ಒಂದು ಲೆಸನ್ನಲ್ಲಿ ಬರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಹೇಳ್ಬೋದು. ಸೊ ನಂತರ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಬರ್ತದೆ. ಸೊ ಬಿಟ್ಟ ಸ್ಥಳವನ್ನು ತುಂಬಿ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಯಾವುದರಲ್ಲಿದೆ? ಬಯಕೆಗಳನ್ನು ತೃಪ್ತಿಪಡಿಸ್ತಕ್ಕಂಥ ಸರಕಿನ ಸಾಮರ್ಥ್ಯ ನಾವು ಅದನ್ನು ಏನಂತ ಹೇಳ್ತೀವಿ? ತುಷ್ಟಿಗುಣ ಅಂತ ಕರೆಯಲಾಗ್ತದೆ.
ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸೋದಿಲ್ಲ. ನಾವು ಪರಸ್ಪರ ಈ ರೀತಿಯಾದಂಥ ಔದಾಸೀನ್ಯ ವಕ್ರರೇಖೆಗಳನ್ನು ಕಾಣೋದಿಲ್ಲ, ಬದಲಿಗೆ ಒಂದರ ಮೇಲೆ ಒಂದರಂತೆ ಇರತಕ್ಕಂಥ ಎತ್ತರದ ಔದಾಸೀನ್ಯ ವಕ್ರರೇಖೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಎರಡು ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಪರಸ್ಪರ ಛೇದಿಸುವುದಿಲ್ಲ ಅಂತ ಹೇಳ್ಬೋದು. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆ ಎಡಗಡೆಗೆ ಪಲ್ಲಟ ಆಗ್ತದನೋ ಅಥವಾ ಬಲಗಡೆಗೆ ಪಲ್ಲಟ ಆಗ್ತದನೋ? ಸೊ ಇದು ಬಲಭಾಗಕ್ಕೆ ಪಲ್ಲಟ ಆಗ್ತದ. ಯಾಕಂದರೆ ಇದು ಮೊದಲಿನ ಆದಾಯ ರೇಖೆ ಆಗಿದ್ದರೆ ಆದಾಯ ಹೆಚ್ಚಾದಂತೆ ಸರಕುಗಳ ಬೇಡಿಕೆ ಹೆಚ್ಚಳ ಆಗ್ತದೆ. ಹೀಗಾಗಿ ಸರಕಿನ ಬೇಡಿಕೆಯ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ತದ ಅಂತ ಹೇಳ್ಬೋದು. ಸೊ 4ನೇದು, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಯಾವ ದಿಕ್ಕಿನಲ್ಲಿ ಚಲಿಸ್ತದ? ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ ಅಂತ ಹೇಳ್ಬೋದು. ಯಾವ ರೀತಿ? ಈಗ ಒಂದು ಸರಕಿನ ಬೇಡಿಕೆ ಹೆಚ್ಚಳ, ಬೆಲೆ ಹೆಚ್ಚಳ ಆದರೆ ಆ ಸರಕಿಗೆ ಬೇಡಿಕೆ ಕಡಿಮೆ ಆಗ್ತದ, ಬೇಡಿಕೆ ಕಡಿಮೆ ಆದರೆ ಆ ಸರಕಿನ ಬೆಲೆ ಹೆಚ್ಚಳ ಆಗ್ತದೆ. ಸೊ ಇದನ್ನು ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಳ ಆಗ್ತದೆ, ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗ್ತದೆ. ಹೀಗಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಏನಂತ ಕರಿತೀವಿ? ಸಮಾನಾಂತರ ಅಥವಾ ಅಡ್ಡಸಾಲು ಸಂಕಲನ ಅಂತ ಕರಿತೀವಿ. ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಸಮಾನಾಂತರ ಅಥವಾ ಅಡ್ಡಸಾಲು ಸಂಕಲನ ಅಂತ ಕರೆಯಲಾಗ್ತದೆ. XY=C ಸಮೀಕರಣ ನಮಗೆ ಡ್ಯಾಶ್ ಪರವಲಯವನ್ನು ಸೂಚಿಸ್ತದೆ. XY=C ಅಂತಕ್ಕಂಥ ಸಮೀಕರಣ ನಮಗೆ ಆಯತಾಕಾರದ ಪರವಲಯವನ್ನು ಸೂಚಿಸ್ತದೆ ಅಂತ ಹೇಳ್ಬೋದು. ಸೊ ನಂತರ ಇಲ್ಲಿ ಬೇಡಿಕೆ ಹೊಂದಿಸಿ ಬರೆಯಿರಿ ಅಂತದ. ಇದು ಕೂಡ ನಿಮಗೆ 1 ಮಾರ್ಕ್ಸಿಗೆ ಬೀಳ್ತಕ್ಕಂಥ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಬೇಡಿಕೆಯ ರೇಖೆ ಸರಳ ಬೇಡಿಕೆಯ ರೇಖೆ, ಸರಿ ಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಪೂರಕ ಸರಕುಗಳು ಮತ್ತು ಔದಾಸೀನ್ಯ ನಕ್ಷೆ ಎ ಪಾರ್ಟಲ್ಲಿ ಕೊಟ್ಟಿದ್ದಾರೆ. ಬಿ ಪಾರ್ಟಲ್ಲಿ ಡಿ ಬ್ರಕೆಟ್ ಪಿ A-BP, ಕೆಳಮುಖ ಇಳಿಜಾರು, ಪೆನ್ನು ಮತ್ತು ಶಾಯಿ, ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ED ಅಂದರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ = 1 ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಹೊಂದಿಸಿ ಬರೀಬೇಕು. ಸೊ DP=A-BP ಅಂತಕ್ಕಂಥದ್ದು ನಾವು ಆ ಸಮೀಕರಣದಲ್ಲಿ ನೋಡಿದ್ದೀವಿ. ಯಾವ ಸಮೀಕರಣದಲ್ಲಿ ನೋಡಿದ್ವಿ ಅನ್ನೋದನ್ನು ನೋಡಬೇಕು. ಸೊ ಫಸ್ಟ್ ಇಲ್ಲಿ 1 by 1 ಬಿಡಿಸ್ಕೊತ ಹೋಗೋಣ. ಬೇಡಿಕೆಯ ರೇಖೆಗೆ ಈ ಆಪ್ಷನ್ಗಳಲ್ಲಿ ಯಾವುದು ಸರಿ ಹೊಂದುತ್ತದೆ? ಬೇಡಿಕೆ ರೇಖೆ ಆಕಾರ ಹೇಗಿರ್ತದೆ? ಬೇಡಿಕೆ ರೇಖೆ ಯಾವಾಗಲೂ ಕೆಳಮುಖ ಇಳಿಜಾರನ್ನು ಹೊಂದಿರ್ತದೆ. ಸೊ ಹೀಗಾಗಿ ಆಪ್ಷನ್ ಬಿ ಬೇಡಿಕೆಯ ರೇಖೆಗೆ 1ನೇ ಆನ್ಸರ್ ಏನು? ಕೆಳಮುಖ ಇಳಿಜಾರು ಅಂತ ಹೇಳ್ಬೋದು. ಸೊ ಸರಳ ಬೇಡಿಕೆಯ ರೇಖೆ ನಾವು ಸಮೀಕರಣವನ್ನು ಬಿಡಿಸುವಾಗ ನೋಡಿದ್ವಿ. D(P) =A-BP ಇದು ಸರಳ ಬೇಡಿಕೆಯ ರೇಖೆಯ ಒಂದು ಸಮೀಕರಣವಾಗಿದೆ ಅಂತ ಹೇಳಲಾಗ್ತದೆ. ಸರಿ ಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಇದನ್ನು ಕೂಡ ನಾವು ಬಿಡಿಸಿದ್ವಿ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ =1 ಅಂತಕ್ಕಂಥ ಆಪ್ಷನ್ ಬರ್ತದೆ. ನೆಕ್ಸ್ಟು ಪೂರಕ ಸರಕುಗಳ ವ್ಯತ್ಯಾಸವನ್ನು ನೋಡುವಾಗ ಹೇಳಿದ್ವಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ವ್ಯತ್ಯಾಸವನ್ನು ಹೇಳುವಾಗ ಇದು ಕೂಡ ಬಂದದ. ಪೂರಕ ಸರಕುಗಳಿಗೆ ಪೆನ್ನು ಮತ್ತು ಶಾಯಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ಔದಾಸೀನ್ಯ ನಕ್ಷೆ, ಇಲ್ಲಿ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬವೇ ಔದಾಸೀನ್ಯ ನಕ್ಷೆ ಅನ್ನೋದು ನಮಗಿಲ್ಲಿ ಕಂಡುಬರ್ತದೆ. ಸೊ ಇದಿಷ್ಟು 1 ಮಾರ್ಕ್ಸಿಗೆ ಬರ್ತಕ್ಕಂಥ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಮತ್ತು ಬಿಟ್ಟ ಸ್ಥಳ ತುಂಬಿ ಮತ್ತು ಹೊಂದಿಸಿ ಬರೆಯ ಪ್ರಶ್ನೆಗಳು ಅಂತ ಹೇಳ್ಬೋದು. ಸೊ ಇನ್ನು 1 ಮಾರ್ಕ್ಸಿಗೆ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳು ಬರ್ತಾವೆ, ಅದನ್ನು ನೋಡೋಣ. ಸೊ ಫಸ್ಟ್ನೇ 1 ಕ್ವಶನ್ಸ್, ಬಜೆಟ್ ರೇಖೆ ಅಂದರೇನು? ಬಜೆಟ್ ರೇಖೆ ಎಂದರೇನು ಅಂತ ಬರ್ತದೆ. ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದಂಥ ನಿರ್ದಿಷ್ಟ ಪ್ರಮಾಣದ 2 ಸರಕುಗಳ ಸಂಯೋಜನೆಯನ್ನು
ತಿಳಿಸುವ ರೇಖೆಯನ್ನು ನಾವು ಬಜೆಟ್ ರೇಖೆ ಅಂತ ಕರಿತೀವಿ. ಬಜೆಟ್ ರೇಖೆ ಅಂದ್ರೇನು? ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದಂಥ ನಿರ್ದಿಷ್ಟ ಪ್ರಮಾಣದ ಸರಕುಗಳ ಸಂಯೋಜನೆಯನ್ನು, ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಯನ್ನು ಬಜೆಟ್ ರೇಖೆ ಅಂತ ಕರಿದ್ವಿ. ಸೊ ಸೆಕೆಂಡ್ ಒನ್ ಕ್ವಶನ್, ಇವೆಲ್ಲ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು. ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ ಅಂದರೆ ಏನು? ಇಲ್ಲಿ ಹೆಸರೇ ಹೇಳ್ತದ ಸಂಖ್ಯೆಗಳು ಅಂತ. ಅಂಕಗಣಿತದ ಸಂಖ್ಯೆಗಳಾದಂಥ 1, 2, 3, 4, 5, 6 ಮುಂತಾದ ಅಂಕಿಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನ ಅಥವಾ ಸಂಖ್ಯಾಸೂಚಕ ತುಷ್ಟಿಗುಣ ಅಂತ ಕರಿತೀವಿ. ನಂತರ ಪ್ರಶ್ನೆ, ಸೀಮಾಂತ ತುಷ್ಟಿಗುಣದ ವಿಶ್ಲೇಷಣೆ ಅಂದರೇನು? ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನು, ಅಂದರೆ ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ದೊರೀತಕ್ಕಂಥ ತುಷ್ಟಿಗುಣವನ್ನು ನಾವಿಲ್ಲಿ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹಾಗಿದ್ದಾಗ ತುಷ್ಟಿಗುಣ ಅಂದ್ರೇನು? ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರತಕ್ಕಂಥ ಸಾಮರ್ಥ್ಯವನ್ನು ಅಥವಾ ಗುಣವನ್ನು ನಾವಿಲ್ಲಿ ತುಷ್ಟಿಗುಣ ಅಂತ ಕರಿತೀವಿ. ಸೊ MRS ಅನ್ನು ವಿಸ್ತರಿಸಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಸೀಮಾಂತ ಪ್ರತಿನಿಧಾನದ ದರ. MRS ಅಂದರೆ ಸೀಮಾಂತ ಪ್ರತಿನಿಧಾನದ ದರ. ಔದಾಸೀನ್ಯ ವಕ್ರರೇಖೆ ಅಂದರೇನು? ಇಲ್ಲಿ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ನಾವಿಲ್ಲಿ ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಸೊ ನಂತರ ಬೇಡಿಕೆ ಎಂದರೇನು? ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಮತ್ತು ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳಬಹುದಾದುದನ್ನು ಬೇಡಿಕೆ ಅಂತ ಕರೆಯಲಾಗ್ತದೆ. ಸೊ ಇದಿಷ್ಟು ನಿಮಗೆ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳ್ಬೋದು. ಸೊ ತದನಂತರ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು, 2 ಮಾರ್ಕ್ಸ್ ಅಂತಂದರೆ ಒಂದು ಇಲ್ಲ ಅಂದರೆ ಒಂದು 3 ರಿಂದ 4 ಸಾಲುಗಳನ್ನು ನೀವು ಬರೀಲೇಬೇಕಾಗ್ತದೆ. ಫಸ್ಟ್ ಒನ್ ಕ್ವಶನ್, MRS ಈಗ ಆಲ್ರೆಡಿ ನೋಡಿದ್ವಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದರೆ ಸೀಮಾಂತ ಪ್ರತಿನಿಧಾನದ ದರ ಅಂತ ನೋಡಿದ್ವಿ. ಸೊ ಇಲ್ಲಿ ಹಂಗಂದಾಗ ಸೀಮಾಂತ ಪ್ರತಿನಿಧಾನದ ದರ ಅಂದ್ರೇನು ಅನ್ನೋದನ್ನು ನೋಡೋದಾದರೆ, ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ಬದಲಾಯಿಸಲಾಗಿದೆ ಎಂಬುದನ್ನು ನಾವು ಸೀಮಾಂತ ಪ್ರತಿನಿಧಾನದ ದರ ಅಥವಾ MRS ಅಂತ ಕರಿತೀವಿ. ಈ MRS ಯಾವಾಗಲೂ ಏನಾಗಿರ್ತದೆ? ಇಳಿಮುಖವಾಗಿರ್ತದೆ. ಅದಕ್ಕೆ ಕಾರಣ ಅನುಭೋಗಿಯು ಒಂದು ವಸ್ತುವನ್ನು ಅಧಿಕ ಪ್ರಮಾಣದಲ್ಲಿ ಕೊಳ್ಳಲು ಇನ್ನೊಂದು ವಸ್ತುವಿನ ತ್ಯಜಿಸುವ ಪ್ರವೃತ್ತಿಯನ್ನು ಹೊಂದಿರುವುದೇ MRS ರೇಖೆ ಯಾವಾಗಲೂ ಇಳಿಮುಖವಾಗಿರಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ನಂತರದ ಪ್ರಶ್ನೆ, ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಜ್ಜೆ, ರಾಗಿ, ನವಣೆ, ಆರಕ ಮುಂತಾದವುಗಳು ಅಂತ ಹೇಳ್ಬೋದು. ಸೊ ನಂತರ ಏಕನಾತ್ಮಕ ಒಲವು ಎಂದರೇನು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇದರಲ್ಲಿ ವಿವೇಚನಾಶೀಲನಾದಂಥ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ನಾವು ಏಕಾತ್ಮಕ ಒಲವು ಅಂತ ಕರಿತೀವಿ. ಅಂದರೆ ವಿವರಣಾತ್ಮಕವಾಗಿ ಬರಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಎರಡು ಅಂದರೆ X1, X2 ಮತ್ತು Y1, Y2 ಸಂಯೋಜನೆಗಳ ನಡುವೆ ಅನುಭೋಗಿಯ ಆದ್ಯತೆಗಳನ್ನು ಹೇಗಿರುತ್ತವೆಂದರೆ
ಒಂದು ವೇಳೆ X1 X2 ಸಂಯೋಜನೆಯನ್ನು Y1 Y2 ಸಂಯೋಜನೆಗೆ ಹೋಲಿಸಿದಾಗ ಕೊನೆಯ ಪಕ್ಷ ಒಂದು ಸರಕನ್ನು ಹೆಚ್ಚಾಗಿ ಮತ್ತು ಇನ್ನೊಂದು ಸರಕನ್ನು ಕಡಿಮೆಯಾಗದಂತೆ ಹೊಂದಿದ್ದರೆ ಆಗ ಅನುಭೋಗಿ ಏನು ಮಾಡ್ತಾನೆ, Y1 Y2ಗೆ ಬದಲಾಗಿ X1 X2ಗೆ ಆದ್ಯತೆಯನ್ನು ತೋರುತ್ತಾನೆ. ಈ ರೀತಿಯ ಆದ್ಯತೆಗಳನ್ನು ನಾವೇನಂತ ಕರಿತೀವಿ, ಏಕನಾತ್ಮಕ ಒಲವು ಅಂತ ಕರೆಯಲಾಗ್ತದೆ. ಸೊ ನಂತರ 4ನೇ ಪ್ರಶ್ನೆ, ಬಜೆಟ್ ರೇಖೆ ಮತ್ತು ಬಜೆಟ್ ಘನದಲ್ಲಿನ ವ್ಯತ್ಯಾಸಗಳು ಅಂತ ಹೇಳ್ಬೋದು. ಸೊ ಬಜೆಟ್ ರೇಖೆ, ಬಜೆಟ್ ಘನ. ಬಜೆಟ್ ರೇಖೆ ಅಂದರೆ ಏನು? ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಯನ್ನು ಬಜೆಟ್ ರೇಖೆ ಅಂತ ಕರಿತೀವಿ. ಕೇಳಿ, ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಯನ್ನು ಬಜೆಟ್ ರೇಖೆ ಅಂತ ಕರಿತೀವಿ. ಬಜೆಟ್ ಘನ ಅಂದರೆ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆಯ ಬೆಲೆಯಲ್ಲಿ, ಇಲ್ಲಿ ಮಾರುಕಟ್ಟೆಯ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರುವ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹವನ್ನು ಬಜೆಟ್ ರೇಖೆಗಳ ಘನ ಅಂತ ಕರಿತೀವಿ. ಅನುಭೋಗಿಯು ಒಬ್ಬ ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡುಕೊಳ್ಳಲಿಕ್ಕೆ ಲಭ್ಯ ಇರತಕ್ಕಂಥ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹವನ್ನು ಬಜೆಟ್ ರೇಖೆಯ ಘನ ಅಂತ ಇಲ್ಲಿ ಕರೆಯಲಾಗ್ತದೆ. 2ನೇದು ಬಜೆಟ್ ರೇಖೆಯ ವ್ಯತ್ಯಾಸ. ಬಜೆಟ್ ರೇಖೆ ಅನುಭೋಗಿಯ ಆದಾಯಕ್ಕೆ ಸಮನಾದ ಘನಗಳನ್ನು ಹೊಂದಿರ್ತದೆ. ಹೌದು, ಬಜೆಟ್ ರೇಖೆಗಳ ಘನ ಅನುಭೋಗಿಯ ಆದಾಯಕ್ಕೆ ಸಮನಾದ ಗುಂಪುಗಳು ಮತ್ತು ಆದಾಯದ ಒಳಗಿರುವ ಇನ್ನಿತರ ಗುಂಪುಗಳನ್ನು ಸಹ ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಇವೆರಡು ಪ್ರಮುಖ ಅಂಶಗಳು ಏನಾಗ್ತವೆ, ಬಜೆಟ್ ರೇಖೆ ಮತ್ತು ಬಜೆಟ್ ಘನದಲ್ಲಿನ ವ್ಯತ್ಯಾಸಗಳಿಗೆ ನೀವೇನು ಮಾಡ್ಬೋದು, ಸುಲಭವಾಗಿ ಉತ್ತರಿಸಬಹುದು ಅಂತ ಹೇಳಲಾಗ್ತದೆ. ಸೊ ತದನಂತರ ಬರ್ತಕ್ಕಂಥದ್ದು ಬೇಡಿಕೆಯ ನಿಯಮವನ್ನು ತಿಳಿಸಿ. ಇದಂತೂ ಎಲ್ರಿಗೂ ಗೊತ್ತಿದೆ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ. ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಅಧಿಕವಾಗ್ತದೆ. ಇಲ್ಲಿ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧವಿರುತ್ತದೆ ಅಂತ ಹೇಳ್ತಕ್ಕಂಥದ್ದೇ ಬೇಡಿಕೆಯ ನಿಯಮ ಅಂತ ನಾವಿಲ್ಲಿ ಹೇಳ್ಬೋದು. 2ನೇದು ನಂತರ ಪ್ರಶ್ನೆ, ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳು ಯಾವುವು? ಒಂದು ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ, ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂತ ಹೇಳ್ಬೋದು. ನಂತರದ ಪ್ರಶ್ನೆ, ಕೊನೆಯ ಪ್ರಶ್ನೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ? ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ನೀವು ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸೂತ್ರವನ್ನು ಕೂಡ ಬರೆಯಬಹುದು ಅಂತ ಹೇಳಲಾಗ್ತದೆ. ಸೊ ಇದಿಷ್ಟು ಅನುಭೋಗಿಯ ವರ್ತನೆಯ ಸಿದ್ಧಾಂತದ ಪ್ರಮುಖವಾದಂಥ ಪ್ರಶ್ನೋತ್ತರಗಳು ಅಂತ ಹೇಳಲಾಗ್ತದೆ. ಕ್ಲಾಸಸ್ ತುಂಬ ಸ್ಪೀಡ್ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ, ಸ್ಲೋ ಆಗಿ ಹೋಗೋಣ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.